ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ 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 ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ 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 ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ಅರ್ಚನಾ ಉಡುಪ ಮ್ಯಾಮ್. ರಮ್ಯಾ, ನಮಸ್ತೆ. ಇವತ್ತು ಪಿಂಕಿ ರಮ್ಯಾ. ಸೀರೆ ಬಣ್ಣ, ಮುಖದ ಬಣ್ಣ ಎಲ್ಲ ಒಂದೇ ಆಗಿದೆ. ಮುದ್ದಾಗಿ ಕಾಣಿಸ್ತಾ ಇದ್ದೀರಿ. ಒಳ್ಳೆ ಸಂದೇಶ ಇರುವಂತಹ, ಒಳ್ಳೆಯ ಸಾಹಿತ್ಯ ಇರುವಂತಹ ದಾಸರ ಪದವನ್ನು ಆರಿಸ್ಕೊಂಡು ಹಾಡಿದ್ರಿ. ನನಗೆ ಏನು ಅನ್ನಿಸ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನೀವು ದೇವ್ರಿಗೆ ಬೈತಾ ಇದ್ದೀರಿ ಅಂತ ಅನ್ನಿಸ್ತು ಇವತ್ತು. ಒಳ್ಳೆ ಮಾತಲ್ಲಿ ದಾರಿ ತೋರಿಸ್ತೀವಲ್ವ ನೀನು ಅಂತ. ಅಲ್ಲಿ ಇನ್ನೊಂದು ಸ್ವಲ್ಪ ಭಾವನೆ ಕೊಡಬೇಕಾಗಿತ್ತು ಅಂತ. ನೀವು ಕಣ್ಬೇರೆ ಎಷ್ಟು ದೊಡ್ಡಕ್ಕೆ ಬಿಟ್ಕೊಂಡು ಹಾಡ್ತೀರಾ, ದಾರಿ ಯಾವುದಯ್ಯ ಅಂತ ಹೇಳ್ತೀವಲ್ವಾ ಅಂತ. ದಾರಿ ಯಾವುದಯ್ಯ ಅಂತ ಕೇಳುವಾಗ ಅದಕ್ಕೆ ಬೇಡ್ಕೋತಾ ಇದ್ದೀರಲ್ವ ನೀವು. ದಾರಿ ಯಾವುದಯ್ಯ ಅಲ್ಲಿ ಸ್ವಲ್ಪ ಸಾಫ್ಟ್ ಮಾಡಬೇಕಾಗತ್ತೆ. ವೈಕುಂಠಕ್ಕೆ ದಾರಿ ತೋರಿಸಯ್ಯ, ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಅಲ್ಲೊಂಚೂರು ಬೇಡ್ಕೋತಾ ಇದ್ದೀರಿ. ಯು ಆರ್ ನಾಟ್ ಡಿಮಾಂಡಿಂಗ್ ಅಲ್ವಾ, ಯು ಆರ್ ರಿಕ್ವೆಸ್ಟಿಂಗ್. ಸೊ ಅದೊಂಚೂರು ನನಗೆ ತುಂಬ ನೀವು ದರ್ಪದಿಂದ ಹಾಡಿದ ದೇವ್ರನ್ನ ಬೇಡ್ಕೊಂಡು ಹಾಗೆ ಅನ್ನಿಸ್ತು. ಪಾಪ ದೇವ್ರು ಹೆದರಿ ತಗೊಳಮ್ಮ ನಿನ್ಗೆ ಏನೇನು ಬೇಕೆಲ್ಲ ತೊಗೊಂಬಿಡಮ್ಮ ಅನ್ನೋ ಥರ. ಅದಷ್ಟು ಬಿಟ್ಟರೆ ಸಾಂಗ್ ಎಲ್ಲ ನೀಟಾಗೆ ಹಾಡಿದ್ರಿ. ಚರಣದಲ್ಲಿ ಮತ್ತು ಪಲ್ಲವಿ ಕೊನೆಯಲ್ಲಿ, ಚರಣಗಳ ಕೊನೆಯಲ್ಲಿ ವಾಪಸ್ ಬರ್ತಿರಲ್ಲ ಪಲ್ಲವಿಗೆ, ಆ ಅವರೋಹಣದ ಪಾರ್ಟಲ್ಲಿ ನಿಮಗೆ ಸ್ವಲ್ಪ ಸ್ವರಸ್ಥಾನಗಳು ಕೂತ್ಕೊಳ್ಳಲಿಲ್ಲ. ಬರುತ್ತಲ್ವಾ, ಆ ಜಾಗ ಎಲ್ಲ ಸ್ವಲ್ಪ ನಿಮಗೇನೋ ಒಂಚೂರು ಗಡಿಬಿಡಿ ಕಾಣಿಸ್ತು. ಆಮೇಲೆ ಅನ್ಸರ್ಟನಿಟಿ ಇತ್ತು. ಅದಷ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಹಾಡ್ಬೋದಾಯಿತು. ಯಾಕಂದರೆ ನಿಮ್ಮ ಧ್ವನಿಯಲ್ಲಿ ಸಾಫ್ಟ್ ಹಾಡ್ಲಿಕ್ಕೆ ಆಗುತ್ತೆ ನಿಮಗೆ ಅಂತ ನೀವು ನಿರೂಪಿಸಿದ್ದೀರ. ಕಳೆದ 2 ಸಲ ಎಷ್ಟು ಸಾಫ್ಟಾಗಿರೋ ಧ್ವನಿ ಮಾಡಿಕೊಂಡು ತುಂಬ ಭಾವಪೂರ್ಣವಾಗಿ ಹಾಡಿದ್ರಲ್ಲ. ಹಾಗಾಗಿ ಇದನ್ನು ಯಾಕೆ ಇಷ್ಟು ದೇವ್ರಿಗೆ ಜೋರು ಮಾಡ್ತಾ ಇದ್ದಾರೆ ರಮ್ಯಾ ಅಂತ ಅನ್ನಿಸ್ತು ನನಗೆ. ಅದಷ್ಟು ಬಿಟ್ಟರೆ ಬೇರೆ ಎಲ್ಲ ನೀಟ್ ಸಿಂಗಿಂಗ್ ಇತ್ತಮ್ಮ. ಒಳ್ಳೆಯದಾಗಲಿ. ಕಡುಗೆರೆ ಮುನಿರಾಜು ಸರ್. ಒಳ್ಳೆ ಹಾಡು, ಒಳ್ಳೆಯ ಆಯ್ಕೆ. ಅಲ್ಲಿ ಚರಣದಲ್ಲಿ ಆಧಾರ ಮೂರ್ತಿ ಅಂತ ಬರುತ್ತಲ್ಲ, ಅಧರ ಮೂರ್ತಿ. ನೀನು ಅದರ ಮೂರ್ತಿ ಅನ್ನೋ ಕೇಳಿಸ್ತಾ ಇತ್ತು ನನಗೆ. ಆಧಾರ ಮೂರ್ತಿ ನೀನು, ಆಧಾರ ನೀನೇ ಅದು ಅಲ್ವಾ, ಆಧಾರ ನೀನೇ ಅನ್ನೋದು. ಅದು ಹಾಡು ನೋಡೋಣ, ಅದು ಸಾಲು. ನನಗೆ ಆ ಥರ ಅದರ ಮೂರ್ತಿ ಅನ್ನೋ ಕೇಳಿಸ್ತಾ ಇತ್ತು ಅದು. ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ. ಆಧಾರ
ಆ ಸ್ವಲ್ಪ ಎಳಿಬೇಕು ಅಂತ, ಅದು ಸೌಂಡಿಂಗ್ ಆಧಾರ ಮೂರ್ತಿ ಅನ್ನೋದು ಥರ ಕೇಳಿಸ್ತಾ ಇದೆ. ದಾರಿ ಯಾವುದೈ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ. ಅದರ ಬೇರೆ ಅರ್ಥ ಆಗುತ್ತಲ್ವಾ. ಅದೊಂದು ಪನ್ನಗ ಶಯನ ಅಂದರೆ ಅರ್ಥ ಗೊತ್ತಾ? ಗೊತ್ತಿಲ್ವಾ? ಅಯ್ಯೋ ರಾಮ, ಯಾರು ಪನ್ನಗ ಅಂದ್ರೇನು? ಎಲ್ಲ ಎಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ಎಲ್ಲ ಪುಸ್ತಕ ತೆಗೆದು ಓದೋಕ್ಕೆ ಶುರು ಮಾಡಿಬಿಡ್ತಾರೆ. ಪನ್ನಗ ಶಯನ, ಶಯನ ಅಂದರೆ ಹಾಸಿಗೆ ಅಲ್ವಾ? ಯಾರು? ವಿಷ್ಣು ಅಲ್ವಾ? ಊರಿಗೆ ದಾರಿ ಯಾರು ತೋರಿದ್ರೇನು ಅಲ್ವಾ? ಇದು ಭಾಳ ಅರ್ಥಪೂರ್ಣವಾದಂಥ ಒಂದು ಸಾಹಿತ್ಯ. ಈ ನಮ್ಮಲ್ಲಿ ಏನಂದರೆ ಮನುಷ್ಯನ ಜನ್ಮ ಸಾಕಪ್ಪ, ಅಂದರೆ ಮುಕ್ತಿಯ ಕಡೆಗೆ ಹೋಗಲಿಕ್ಕೆ ಎಲ್ಲರೂ ಅದನ್ನು ಬಯಸ್ತಾ ಇರ್ತಾರೆ. ಪ್ರತಿಯೊಬ್ಬರು ಇನ್ನು ಈ ಬೇರೆ ಬೇರೆ ಜನ್ಮಗಳೆಲ್ಲ ಬೇಕು, ಬೇಡ ನಮಗೆ, ಈ ಥರದೊಂದು ನಂಬಿಕೆ ಇದೆ ನಮ್ಮಲ್ಲಿ, ಇದೆಯಾ ಇಲ್ವಾ? ನಮ್ಮ ಎಲ್ಲರಲ್ಲೂ ಒಂದು ನಂಬಿಕೆ ಏನಿದೆ, ನಾವು ಈ ಲೋಕದ ಪಯಣವನ್ನು ಮುಗಿಸಿದ ಮೇಲೆ ಮತ್ತೆ ಈ ಜನ್ಮಕ್ಕೆ ಬೀಳೋದು ಬೇಡ, ಈ ಜನ್ಮಕ್ಕೆ ಬರೋದು ಬೇಡ, ಇಲ್ಲಿಗೆ ಸಾಕು, ಇನ್ನೇನಿದ್ರು ಪರಮಾತ್ಮನ ಪಾದವನ್ನು ಸೇರಿಕೊಂಡು ಮತ್ತೆ ಇನ್ಯಾವುದೋ ಪ್ರಾಣಿನೋ ಪಕ್ಷಿನೋ ಆಗಿ ಹುಟ್ಟೋದು ಬೇಡ ಇಲ್ಲಿ ಅನ್ನೋದು ಮುಕ್ತಿ ಮಾರ್ಗವನ್ನು ಹೊಂದುವಂಥ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತೀವಿ ಅಲ್ವಾ? ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ, ಒಳ್ಳೆಯದನ್ನು ನಡ್ಕೊಂಡ್ರೆ, ಈ ರೀತಿ ದೇವರನ್ನ ನಾವು ನಾಮಸ್ಮರಣೆ ಮಾಡ್ತಾ ನಾವು ಮುಕ್ತಿಯನ್ನು ಹೊಂದ್ಬೋದು ಅಂತ ಹೇಳೋವಂಥ ಸಾಲುಗಳಿದು ಅಲ್ವಾ? ನನಗೆ ಈ ಸಾಕಪ್ಪ ಈ ಜನ್ಮ, ಮುಕ್ತಿ ಹೊಂದಬೇಕು ಅಂದರೆ ವೈಕುಂಠಕ್ಕೆ ದಾರಿ ತೋರಿಸು ಅನ್ನೋ ಒಂದು ಸಾಲನ್ನು ಹೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ಪುರಂದರದಾಸರು ಅದ್ಭುತವಾದಂಥ ರಚನೆ, ಆ ರಚನೆಯನ್ನು ಆಯ್ಕೆ ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ಜನಪದ ಶೈಲಿ ಕೂಡ ಅಡಗಿದೆ ಅಲ್ವಾ? ಹೌದು. ಊರಿಗೋಗಿ ಯಾರಿಗಾರ ದಾರಿ ಕೇಳಿದಾಗ ಈ ಊರಿಗೆ ದಾರಿ ಯಾವುದ್ರಿ ಅಂದರೆ ನಮಗೇನು ಗೊತ್ತು ಹೋಗ್ರಿ ಅಂತಾರೆ ಅವರು. ಅಷ್ಟೇ ಅಲ್ವಾ? ಹೇಳ್ತಾರ? ಪೊಲೈಟಾಗಿ ಕೇಳಿದ್ರೆ ಕಷ್ಟ ಅಲ್ವಾ? ಆಗಿದೆ. ಒಳ್ಳೆ ಹಾಡು ಆಯ್ಕೆ, ಒಳ್ಳೇದಾಗಲಿ ರಮ್ಯಾ. ವೇಮ್ಗಲ್ ಸರ್. ಒಳ್ಳೆ ಭಕ್ತಿಗೀತೆ, ದಾಸರ ಪದ ನಮ್ಮ ಇದು. ಈಗ ಮುನ್ರಾಜ್ ಅವ್ರು ಹೇಳ್ದಾಗೆ ಮೊದಲು ದೇವ್ರು ಸೃಷ್ಟಿ ಮಾಡಿದಾಗ ಎಲ್ಲರಿಗೂ ಈಕ್ವಲಾಗಿ ಕೊಟ್ರಂತೆ ವಯಸ್ಸು 40 ವರ್ಷ ಅಂತ. ಕತ್ತೆಗೆ 40 ವರ್ಷ, ಮನುಷ್ಯನಿಗೂ 40 ವರ್ಷ, ನಾಯಿಗೂ 40 ವರ್ಷ, ಗೂಬೆ ಅಂತ ಒಂದಿತ್ತಂತಲ್ಲ ಅದಕ್ಕೂ 40 ವರ್ಷ ಅಂತ. ಆಮೇಲೆ ಎಲ್ಲರೂ ನಾಯಿನ ಬೈಯೋರಂತೆ. ನಾಯಿನ ಗೊತ್ತಲ್ಲ, ಓಡಿಸ್ಕೊಂಡು ಕೆಟ್ಟದಾಗಿ ನಾಯಿನ ಬೈತಾರೆ, ಇಟ್ಟಾಡಿಸ್ತಾರೆ ಆಯಿತಾ. ಕತ್ತೆ ಎಷ್ಟು ಭಾರ ಅಂತ ವರೀಲಿ, ನನಗೆ ಏನು ಇದು ಇಷ್ಟು 40 ವರ್ಷ ಆಯಸ್ ಕೊಟ್ಬಿಟ್ಟಲ್ಲಪ್ಪ ಈ ದೇವರು, ನನಗೆ ಕತ್ತೆ ಥರ ಹೊರಿತಾ ಇರಬೇಕಲ್ಲ ಭಾರ ಅಂತ ಅದಂತಂತೆ. ಗೂಬೆ ಹೇಳ್ತಂತೆ, ಅಯ್ಯೋ ನನ್ನ ನೋಡಿದ್ರೆ ಅಪಶಕನ ಅಂತಾರೆ, ಕಲ್ಲು ತೊಗೊಂಡು ಹೊಡಿತಾರೆ, ಇವನು ಗೂಬೆ ಅಂತಾರೆ ಅಂತ, ಅದಕ್ಕೂ ಬೇಜಾರಾಯ್ತಂತೆ. ಮನುಷ್ಯನಿಗೂ 40 ವರ್ಷ ಇತ್ತಂತೆ. ಮನುಷ್ಯನು ಯೋಚನೆ ಮಾಡಿದಂತೆ, ಅಯ್ಯೋ ಈ 40 ವರ್ಷದಲ್ಲಿ ನಾನು ಏನೂ ನೋಡಿಲ್ಲಲ್ಲಪ್ಪ, ಇನ್ನೊಂದು 40 ವರ್ಷ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ನಾನು ಜೀವನನ, ನಾನು 40 ವರ್ಷಕ್ಕೆ ಭಾಳ ಕಡಿಮೆ ಆಯಸ್ಸು ನನಗೆ ಅಂಥೇಳಿ ಅವನು ದೇವ್ರನ್ನ ಬೇಡ್ಕೊಂಡಂತೆ. ಹೆಂಗೂ ಈ ಕತ್ತೆ ಭಾರ ಹೊತ್ತು ಬೇಡ ಅಂತೇಳಿತ್ತಲ್ಲ, ಅದ್ರದ್ದೊಂದು 20 ವರ್ಷ ಪ್ಲಸ್ ಆಯಿತು. ನಾಯಿ ಬೈಸ್ಕೊಂಡು ನನಗೂ ಬೇಡ ಅಂತ ಅದ್ರದ್ದೊಂದು 20 ವರ್ಷ ಪ್ಲಸ್ ಆಯಿತು. ಗೂಬೆ ನನಗೂ ಈ ಜೀವನ ಬೇಡ ಅಂತ ಅದ್ರದ್ದೊಂದು 20 ವರ್ಷ ಪ್ಲಸ್ ಆಯಿತು. ಎಷ್ಟು ಆಯ್ತಮ್ಮ ರಮ್ಯಾ ವಯಸ್ಸು? 60. 40 ಎಷ್ಟಾಯಿತು? 100 ಆಯಿತು. ಕಡೆಯಲ್ಲಿ 80ರಿಂದ 100 ವಯಸ್ಸು ಎಷ್ಟಿರುತ್ತೆ ಹೇಳಿ? ಯಾವ ಜೀವನ ನಡೆಸ್ತೀವಿ ನಾವು? 80ರಿಂದ 100. ಲಾಸ್ಟ್ ಗೂಬೆ ಕೊಟ್ಟಿದ್ದು 20 ವರ್ಷ ಸೇರಿ. ಗೂಬೆ ಥರ ಕಣ್ಣು ಕಾಣಲ್ಲ, ಮಲಗಿರೋ ಕಣ್ಣಿಂದ ಹೇಳೋಕ್ಕಾಗಲ್ಲ, ಯಾರೂ ಮರ್ಯಾದೆ ಕೊಡಲ್ಲ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಲಗೋಂಥದ್ದು. ಅಂದರೆ ಮನುಷ್ಯನ ದುರಾಸೆ ನೋಡಿ, ನನಗಿನ್ನೂ ಸಾಕಾಗಿಲ್ಲ ಅಂಥೇಳಿ 40 ವರ್ಷದವರೆಗೂ ಅಷ್ಟೇ ಜೀವನ. ಆಮೇಲೆ ಕತ್ತೆ ದುಡ್ದಂಗೆ ದುಡಿಯೋದು 60 ವರ್ಷದವರೆಗೂ ಆಯಿತಾ. 60ರಿಂದ 80 ವರ್ಷದವರೆಗೂ ಮಕ್ಕಳು ಮೊಮ್ಮಕ್ಕಳು ತೀಟೆ ಮಾಡ್ತಾರೆ, ಏನೇನೋ ಗಲಾಟೆಗಳು, ಎಲ್ಲರನ್ನೂ ಬೈಯೋದೆ. ಮನೇಲಿ ಏನು ತಪ್ಪು ಮಾಡಲಿ ಸರಿ ಮಾಡಲಿ ಎಲ್ಲರನ್ನೂ ಬೈಯೋದೆ, ನಾಯಿ ಥರ ಅಂತ ಇದರಲ್ಲಿ. ಆಮೇಲೆ 80 ವರ್ಷದಿಂದ 100 ವರ್ಷಕ್ಕೆ ಏನೂ ಬೈಯಂಗೂ ಇಲ್ಲ, ಏನೆಲ್ಲ ಒಂದು ಮೂಲೆಯಲ್ಲಿ ಮುದ್ರಕೊಂಡು ಕೂತಿರೋಂಥದ್ದು. ಹಾಗಾಗಿ ಅಂದರೆ ಮನುಷ್ಯನಿಗೆ ಅಷ್ಟು ದುರಾಸೆ ಇದೆ ಅಂತ, ನನಗೆ ಎಷ್ಟು ಆಯಸ್ಸು ಕೊಟ್ಟರು ನಾನು ಇಟ್ಕೊಳ್ತೀನಿ ಅಂತ ಅಂದ್ಕೊಂಡು ಈ ಕಷ್ಟಗಳನ್ನೆಲ್ಲ ಅನುಭವಿಸ್ತಾನೆ. ಅದಕ್ಕೆ ನನಗೆ ದಾರಿ ತೋರಯ್ಯ,
ಮುಕ್ತಿ ತೋರಯ್ಯ ಅಂತ ಕಡೆಯಲ್ಲಿ ಅವನಿಗೆ ರಿಯಲೈಸೇಷನ್ ಆಗುತ್ತೆ ಏನು ರೀ ಅಲ್ವಾ ಮುರಾಜು? ರಿಯಲೈಸೇಷನ್ ಆದಾಗ ಅಯ್ಯೋ ನನಗೆ ಯಾಕಾದರೂ ಕೇಳ್ಕೊಂಡು ಆಯಸ್ಸು ಇಷ್ಟು ಪಡ್ಕೊಂಡು ನನಗೆ ಮುಕ್ತಿ ತೋರಿಸಪ್ಪ ಎಲ್ಲೋ ಒಂದು ಕಡೆ ಅಂತ ಕೇಳ್ಕೊಳ್ತಕ್ಕಂಥದ್ದು ಅಂತ ಅದರ ರಿಲೇಟೆಡ್ ಹೇಳಿದೆ ಅಷ್ಟೇ. ಸುಮ್ಮನೆ ಉಪಕತೆ ಹರಿಕತೆಯಲ್ಲಿ ಒಂದು ಉಪಕತೆ ಅಂತಾರಲ್ಲ ಹಾಗೆ ಇದು. ಚೆನ್ನಾಗಿ ಆಡಿದ್ಯಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು ಸರ್.